ಕನಕಪುರ ಜಯ ಕರ್ನಾಟಕ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ 52ನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನು ನಗರದ ಎಂಜಿ ರಸ್ತೆಯ ಶ್ರೀ ಕೃಷ್ಣಸಾಗರ್ ಹೋಟೆಲ್ನಲ್ಲಿ ಅಭಿಮಾನಿಗಳು ಸ್ನೇಹಿತರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ದಿವಂಗತ ಮುತ್ತಪ್ಪ ರೈ ಸ್ಥಾಪಿತ ಜಯ ಕರ್ನಾಟಕ ಸಂಘಟನೆಯಲ್ಲಿ ರಾಮನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನೂರಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದು, ನಂತರ ರಾಜ್ಯಾಧ್ಯಕ್ಷರಾಗಿ ಜನಪರ ಹೋರಾಟಗಳಾದ ತಮಿಳುನಾಡಿನ ಹೊಗೆನಕಲ್ಲು ಯೋಜನೆ ವಿರುದ್ಧ ಹೋರಾಟ, ನವಲಗುಂದ ಕಳಸಾ ಬಂಡೂರಿ ಕಾವೇರಿ ಹೋರಾಟ, ಸರೋಜಿನಿ ಮಹಿಷಿ ಜಾರಿಗೆ ಒತ್ತಾಯಿಸಿ ಹೋರಾಟಗಳನ್ನು ಮಾಡಿ ಜನತೆಯ ಹೃದಯದಲ್ಲಿ ಮನೆ ಮಾಡಿದ್ದಾರೆ. ಕನಕಪುರ ತಾಲೂಕಿನ ಭೂ ಒತ್ತುವರಿ, ಭೂಗಳ್ಳರ ವಿರುದ್ಧ ಬಗರ್ ಹುಕುಂ ಸಾಗುವಳಿ ದುರಸ್ತಿ, ಪೌತಿ ಖಾತೆ, ಪೇಟೆಕೆರೆ, ಎಂಜಿ ರಸ್ತೆ ಅಗಲೀಕರಣ ಹೀಗೆ ತಾಲೂಕಿನಾದ್ಯಂತ ನೂರಾರು ಹೋರಾಟಗಳನ್ನು ಮಾಡಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಮನೆ ಮಾತಾಗಿದ್ದಾರೆ. ಇವರು 52 ವಸಂತಗಳನ್ನು ಪೂರೈಸಿ 53ನೇ ವಸಂತಕ್ಕೆ ಕಾಲಿಟ್ಟಿದ್ದು, ಇವರ ಮುಂದಿನ ಜೀವನ ಮತ್ತು ಹೋರಾಟಗಳು ಸುಖಮಯವಾಗಿರಲೆಂದು ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ, ನವದೆಹಲಿ ರಾಜ್ಯ ಕಾರ್ಯದರ್ಶಿ ಟಿ.ಸಿ. ವೆಂಕಟೇಶ್ ಶುಭ ಕೋರಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಎಸ್.ವಿ. ಗಿರೀಶ್, ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು, ಕೆಆರ್ಎಸ್ ಪಕ್ಷದ ಮುಖಂಡ ಪ್ರಶಾಂತ್ ಹೊಸದುರ್ಗ, ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್, ಬಿಜೆಪಿ ಮುಖಂಡ ರಾಜೇಶ್, ಪ್ರಗತಿಪರ ಸಂಘಟನೆ ಮುಖಂಡ ಕೆಆರ್ ಸುರೇಶ್, ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಜಯಸಿಂಹ, ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್, ರೈತ ಮುಖಂಡ ಶಿವರಾಜ್, ಜೆಡಿಎಸ್ ಮುಖಂಡ ಶೇಖರ್ ಕಚುವನಹಳ್ಳಿ, ಕುಮಾರ್, ಬುದ್ಧ ವಿಹಾರ ಸಮಿತಿಯ ನಟರಾಜ್, ದಿನೇಶ್, ಜೀವನ್ ಮೂರ್ತಿ ಹಾಗೂ ಮಹಿಳಾ ಸಂಘಟಕಿ ಅರುಣಾ ಎಂ. ಕುಮಾರ್ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.